Hi, little one. Are you ready to hear your next good night story? ಇವತ್ತು ಒಂದು ಚಿಕ್ಕ ಹುಡುಗಿ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ? There was a girl named Meenu. Meenu felt things very deeply. ಖುಷಿ ಆದರೆ ತುಂಬ ಖುಷಿ, ಅದೇ ದುಃಖ ಆದರೆ ತುಂಬ ದುಃಖ. And when she was scared from her head to toes. ಹೀಗೆ ಒಂದಿನ ಸಂಜೆ ಸ್ಕೂಲಿಂದ ಮನೆಗೆ ಬಂದಳು ವಿತ್ ಅ ಸ್ಟ್ರೇಂಜ್ ಫೀಲಿಂಗ್ ಇನ್ ಹರ್ ಚೆಸ್ಟ್. ಇಟ್ ವಾಸಂಟ್ ಸ್ಯಾಡ್, ಹಾಗಂತ ಕೋಪ ಬಂದಿತ್ತಾ? ಅದು ಅಲ್ಲ. ಇಟ್ ವಾಸ್ ಟೈಟ್ ಆ್ಯಂಡ್ ಹಾಟ್. ತುಂಬ ಅನ್ಕಂಫರ್ಟಬಲ್ ಆಗಿತ್ತು. ಅವಳಿಗೆ ಅದು ಇಷ್ಟನೂ ಆಗ್ತಾ ಇರಲಿಲ್ಲ. ಶಿ ವಾಂಟೆಡ್ ಇಟ್ ಟು ಗೋ ಅವೇ. ಇದನ್ನೆಲ್ಲ ನೋಡ್ತಿದ್ದ ಅವಳ ಅಜ್ಜಿ ಅವಳನ್ನು ಕರೆದ್ಲು. ಬಾಯಿಲಿ ಮೀನು, ಕೂತ್ಕೋ ಅಂದ್ಲು. ಮೀನು ಸ್ಯಾಟ್ ರೈಟ್ ನೆಕ್ಸ್ಟ್ ಟು ಹರ್. ಅಜ್ಜಿ ಕೇಳಿದ್ಲು, ವಾಟ್ ಇಸ್ ಇನ್ಸೈಡ್? ಗೊತ್ತಿಲ್ಲ, ಆದರೆ ಸಮಥಿಂಗ್ ಬ್ಯಾಡ್ ಅಂತ ಮೀನು ಹೇಳಿದ್ಲು. ಬ್ಯಾಡ್ ಇಸ್ ಅ ಬಿಗ್ ವರ್ಡ್ ಕಂದಮ್ಮ. ಕ್ಯಾನ್ ಯು ಮೇಕ್ ಇಟ್ ಸ್ಮಾಲರ್? ವಾಟ್ ಇಸ್ ಇಟ್ ಎಕ್ಸಾಕ್ಟ್ಲಿ ಫೀಲ್ ಲೈಕ್ ಹೇಳು? ಮೀನು ಯೋಚನೆ ಮಾಡಿದ್ಲು. ಅಂದರೆ ಯಾರೋ ನನ್ನ ನೋಡಲಿಲ್ಲ, ನಾನು ಏನೋ ಹೇಳಕ್ಕೆ ಹೋದೆ, ಬಟ್ ದೇ ಫೇಲ್ ಟು ಹಿಯರ್ ಮೀ. ಹರ್ ಅಜ್ಜಿ ನಾಡೆಡ್. ದ್ಯಾಟ್ ಫೀಲಿಂಗ್ ಹ್ಯಾಸ್ ಎ ನೇಮ್. ನಿಂಗೆ ಏನು ಅನಿಸಿದ್ಯೋ ಅದು ನಿಜ, ಆದರೆ ಅದು ಬ್ಯಾಡ್ ಅಲ್ಲ. ಅದಕ್ಕೆ ಒಂದು ಹೆಸರಿದೆ, ಅದು ಅಪಮಾನ, ಅಂದರೆ ಇನ್ಸಲ್ಟ್. ಲೈಕ್ ಅ ಸ್ಮಾಲ್ ಇನ್ವಿಸಿಬಲ್ ಪುಷ್. Meenu repeated the word quietly. Apamana. Insult. Something strange happened. ಆ ಫೀಲಿಂಗ್ ಇನ್ನೂ ಇತ್ತು, ಬಟ್ ಚಿಕ್ಕದನ್ಸ್ತು. Like it had edges. Like she could see where it started and where it stopped. ಆದರೆ ಅಜ್ಜಿ, it is still there, said Meenu. It will be for a little while, Ganda, said ಅಜ್ಜಿ. ಬಟ್ ಈಗ ಅದು ಏನಂತ ನಿಂಗೆ ಗೊತ್ತಾಗಿದೆ, ಸೊ ಇಟ್ ಕೆನಾಟ್ ಸರ್ಪ್ರೈಸ್ ಯು ಎನಿಮೋರ್. ಮೀನು ಲೀನ್ಡ್ ಅಗೇನ್ಸ್ಟ್ ಹರ್ ಅಜ್ಜಿ. ದ ಫೀಲಿಂಗ್ ಸ್ಲೋಲಿ ಆ್ಯಂಡ್ ವೆರಿ ಸ್ಲೋಲಿ ಗಾಟ್ ಸ್ಮಾಲರ್. ನಾಟ್ ಬಿಕಾಸ್ ಇಟ್ ವಾಸ್ ಪುಷ್ಡ್ ಅವೇ, ಬಟ್ ಬಿಕಾಸ್ ಇಟ್ ವಾಸ್ ಸೀನ್. ಸೊ ಆಲ್ವೇಸ್ ರಿಮೆಂಬರ್, ನೇಮಿಂಗ್ ವಾಟ್ ಯು ಫೀಲ್ ಮೇಕ್ಸ್ ಇಟ್ ವೆರಿ ಸ್ಮಾಲ್. And you tend to get stronger than the feeling itself. Good night, little one.